ನಾಗರ ಪಂಚಮಿ ಬಂತು ಅಂದರೆ ಉಂಡೆ ಮಾಡೋದು ಹಾಗೆ ಅದನ್ನು ತಿನ್ನೋದೇ ಒಂದು ದೊಡ್ಡ ಹಬ್ಬ ಅಲ್ವಾ. ಉಂಡೆ ಏನೋ ಮಾಡ್ತೀವಿ, ಆದರೆ ಅದನ್ನು ಒಂದಿನ ಇಟ್ಟ ತಕ್ಷಣ ಫುಲ್ ಗಟ್ಟಿ ಆಗಿಬಿಡುತ್ತೆ, ಕಚ್ಚೋದಕ್ಕೂ ಬರೋದಿಲ್ಲ. ಆದರೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು 10 ಅಲ್ಲ 15 ದಿನದವರೆಗೂ ನೀವು ಉಂಡೆಗಳನ್ನು ಹಾಗೆ ಇಟ್ಟರೂ ಗಟ್ಟಿ ಆಗೋದಿಲ್ಲ. ಈಗ ತಾನೇ ಫ್ರೆಶ್ ಆಗಿ ಮಾಡಿದಾರೇನೋ ಅನ್ನೋಷ್ಟು ಮೃದುವಾಗಿರುತ್ತೆ. ಆ ರೀತಿಯ ಉಂಡೆಗಳನ್ನು 2 ವಿಧಾನದಲ್ಲಿ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ನಾನೀಗ ಈ ಬೌಲ್ ತೋರಿಸ್ದೆ ಅಲ್ವಾ, ಇದರಿಂದ 1 ಬೌಲಷ್ಟು ಶೇಂಗಾನ ತಗೊಂಡು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಿರೋಂಥ ಶೇಂಗಾನ ಈ ರೀತಿ ಒಂದು ಬಟ್ಟೆನಲ್ಲಿ ಹಾಕಿ 1-2-3 ಸಾರಿ ಈ ರೀತಿ ರಪ್ ಅಂತ ಬಡಿದ್ಬಿಟ್ರೆ ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಡತ್ತೆ. ಇದೊಂದು ಈಸಿ ಟಿಪ್ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ನೀವು ಈ ಶೇಂಗಾಗಳನ್ನೆಲ್ಲ ಒಂದು ಮರದಲ್ಲಿ ಹಾಕೊಂಡು ಚಪ್ಪರಿಸ್ಕೊಂಡ್ರೆ ಶೇಂಗಾ ಎಲ್ಲ ನೀಟಾಗಿ ಸಪ್ರೇಟ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ನಿಮಗೆ 2 ರೀತಿ ಉಂಡೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಲ್ವಾ, ಅದಕ್ಕೆ ಈ ಶೇಂಗಾನ 2 ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಯಾವ ಬೌಲಲ್ಲಿ ಶೇಂಗಾ ತೊಗೊಂಡಿದ್ದೆ ಅಲ್ವಾ, ಅದೇ ಬೌಲಲ್ಲಿ 3/4 ಭಾಗದಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಅಂದರೆ 1 kg ನೀವು ಶೇಂಗಾ ತೊಗೊಂಡ್ರೆ 3/4 kg ಬೆಲ್ಲ ಹಾಕಿದ್ರೆ ಸಾಕಾಗತ್ತೆ. ಈ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಫಸ್ಟು ಕರಗಿಸ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಗಲೀಜಿರೋಂಥ ವಿಷಯ ಮತ್ತೆ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ನಾವು ಯಾವಾಗಲೇ ಬೆಲ್ಲದಿಂದ ಅಡುಗೆ ಮಾಡುವಾಗ ಈ ರೀತಿ ಸೋಸ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಗಲೀಜು ಬಂದಿದೆ. ಈಗ ರೆಡಿ ಇರೋ ಈ ಬೆಲ್ಲದ ನೀರನ್ನ ಅರ್ಧದಷ್ಟು ಮಾತ್ರ ನಾನು ಈ ಬಾಣಲಿಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ 2 ರೀತಿ ಉಂಡೆಗಳನ್ನು ಮಾಡಬೇಕಲ್ವಾ. ಈ ನೀರನ್ನ ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಅಂದರೆ ಈ ರೀತಿ 1 ಎಳೆ ಪಾಕ ಬರೋವರೆಗೂ. ಈ ಪಾಕ ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಉಂಡೆ ಮಾಡಿದ್ಮೇಲೆ ಕಚ್ಚೋದಕ್ಕೆ ಬರೋದಿಲ್ಲ, ಗಟ್ಟಿ ಆಗಿಬಿಡುತ್ತೆ. ಇನ್ನು ಪೂರ್ತಿ ತೆಳುವಾಗಿಬಿಟ್ರೆ ಉಂಡೆ ಮಾಡಿದ್ಮೇಲೆ ಕೈಗೆಲ್ಲ ಅದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ 1 ಎಳೆ ಪಾಕ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ತರುತ್ತೆ. ಈಗ ರೆಡಿ ಇರೋಂಥ ಶೇಂಗಾ ಬೀಜನ ಈ ಪಾಕದಲ್ಲಿ ಹಾಕಿ ಇದ್ರ ಜೊತೆಗೆ 3-4 ಚಮಚದಷ್ಟು ಹುರಿಗಡಲೆ ಪುಡಿ ಹಾಗೆ ಏಲಕ್ಕಿ ಪುಡಿನ ಹಾಕಬೇಕು. ನಾನಿಲ್ಲಿ ಹುರಿಗಡಲೆ ಜೊತೆನೆ ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಇನ್ನೂ ಕೂಡ ಪಾಕ ಗಟ್ಟಿ ಆಗಿಲ್ಲ ಅಂದರೆ ಇನ್ನೊಂದು 2 ಚಮಚದಷ್ಟು ಎಕ್ಸ್ಟ್ರಾ ಈ ಪೌಡರ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿದ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಹದಕ್ಕೆ ಬಂದ ಮೇಲೆ ಗ್ಯಾಸ್ನ ಆಫ್ ಮಾಡಿ ಈ ಬಾಣಲಿನ ಕೆಳಗಡೆ ಇಟ್ಕೊಂಡು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಅಷ್ಟು ಈ ಶೇಂಗಾ ಮಿಕ್ಸ್ನ ತಗೊಂಡು ನೀಟಾಗಿ ರೋಲ್ ಮಾಡಿ ಶೇಂಗಾ ಉಂಡೆ ರೆಡಿ ಆಗುತ್ತೆ. ಸೊ ಇಲ್ಲಿ ಈ ರೀತಿ ಮಾಡುವಾಗ ಪಾಕ ಬಿಸಿ ಇರುತ್ತಲ್ವ, ಕೈಗೆ ಸುಡ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಫಾಸ್ಟಾಗಿ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ. ಇನ್ನು ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬಾರ್ದು, ಯಾಕೆಂದರೆ ಪಾಕ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಇದು ಇನ್ನೂ ಸ್ವಲ್ಪ ಬಿಸಿ ಇದೆ ಅನ್ನುವಾಗಲೇ ಬೇಗ ಬೇಗ ಉಂಡೆಗಳನ್ನು ಕಟ್ಕೊಂಡ್ಬಿಡ್ಬೇಕು. ನೋಡಿದ್ರಲ್ವ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಈ ಶೇಂಗಾ ಉಂಡೆ ರೆಡಿ ಆಗಿದೆ ಅಂತ. ಈಗ ನಾನು ಇನ್ನೊಂದು ಮೆಥಡಲ್ಲಿ ಅಂದರೆ ಶೇಂಗಾನ ಪೌಡರ್ ಮಾಡಿ ಹೇಗೆ ಉಂಡೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನೊಂದು ಮಿಕ್ಸಿ ಜಾರಿಗೆ ಉಳಿದಿರೋವಂಥ ಶೇಂಗಾನ ಈ ರೀತಿ ಹಾಕ್ಕೊಂಡು ತರಿಯಾಗಿ ಇದನ್ನು ರುಬ್ಕೊಳ್ತೀನಿ. ಪೂರ್ತಿ ಸಣ್ಣಗಾಗಬಾರ್ದು, ಇನ್ನೂ ಕೂಡ ಸ್ವಲ್ಪ ಶೇಂಗಾ ಬಾಯಲ್ಲಿ ಸಿಗೋ ಥರ ಇರಬೇಕು. ಹಾಗೆ ಇದೇ ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಹುರಿಗಡಲೆ ಹಾಗೆ ಒಂದು 4-5 ಏಲಕ್ಕಿನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೊದಲು ಶೇಂಗಾ ಉಂಡೆ ಮಾಡುವಾಗ ಉಪಯೋಗಿಸಿದ್ದೆ ಪುಡಿನೇ. ಈಗ ಆ ಪುಡಿನೇ ಇಲ್ಲಿ 3-4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಒಣ ಕೊಬ್ಬರಿ ತುರಿನ ಹಾಕಿದ್ದೀನಿ. ಜೊತೆಗೆ 1/4 ಬೌಲಷ್ಟು ಬಿಳಿ ಎಳ್ಳನ್ನು ಹುರಿದು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಈ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾವು ಮೊದಲೇ ಬೆಲ್ಲದ ನೀರನ್ನು ಮಾಡಿ ಇಟ್ಕೊಂಡಿದ್ವಲ್ವ, ಅದರಲ್ಲಿ ಅರ್ಧ ಉಳಿದಿತ್ತಲ್ವ, ಅದನ್ನು ನಾನು ಈ ಬಾಣಲಿಗೆ ಹಾಕಿದ್ದೀನಿ. ನೀವು ಮಾಡುವಾಗ ಫ್ರೆಶ್ ಆಗಿ ಬೆಲ್ಲದ ನೀರನ್ನ ಮಾಡಿಕೊಂಡು ಪಾಕ ಮಾಡ್ಕೊಳ್ಳಿ. ಸೊ ಇದನ್ನು ಅಷ್ಟೇ 1 ಎಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಮೊದಲೇ ಹೇಳ್ದಾಗೆ ಪಾಕ ತುಂಬ ಗಟ್ಟಿನೂ ಆಗಬಾರ್ದು. ಇನ್ನು ಪಾಕ ಬರದೇ ಇರುವಾಗಲೇ ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಉಂಡೆ ಎಲ್ಲ ಕೈಗೆ ಅಂಟ್ಕೊಂಡ್ಬಿಡತ್ತೆ. ಹಾಗಾಗಿ ಪರ್ಫೆಕ್ಟ್ ಆಗಿರೋಂಥ ಉಂಡೆ ನಿಮಗೆ ಬೇಕು ಅಂದರೆ 1 ಎಳೆ ಪಾಕ ಬರೋವರೆಗೂ ನೀವು ಕಾಯಬೇಕು. ಈಗ ಇದು ರೆಡಿ ಆಗಿದೆ ಅಲ್ವಾ, ಬಾಣಲಿನ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ರೆಡಿ ಮಾಡ್ಕೊಂಡಿರೋಂಥ ಪೌಡರಲ್ಲಿ ಸ್ವಲ್ಪ ಪೌಡರ್ಗೆ ಈ ರೆಡಿ ಮಾಡ್ಕೊಂಡಿರೋ ಪಾಕನೂ ಕೂಡ ಸ್ವಲ್ಪನೇ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಉಂಡೆಗಳನ್ನು ಕಟ್ಕೋಬೇಕು. ಒಂದೇ ಸರಿಗೆ ಎಲ್ಲ ಪಾಕನೂ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಉಂಡೆ ಕಟ್ಟೋಷ್ಟರಲ್ಲೇ ಗಟ್ಟಿಯಾಗಿಬಿಡತ್ತೆ. ಸೊ ಸ್ವಲ್ಪಕ್ಕೆ ಹಾಕ್ಕೊಂಡು ಕಟ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿ ಆಗ್ತಾನೆ ಉಂಡೆ ಕಟ್ಟಿದಾಗ ಇದು ತುಂಬಾ ಸ್ಮೂತ್ ಆಗಿದೆ, ಮೃದುವಾಗಿದೆ ಅಂತ ಅನಿಸುತ್ತೆ. ಬಟ್ ಇದನ್ನು 1 ಗಂಟೆ ಹೊತ್ತು ಬಿಟ್ಟಾದ ನಂತರ ಉಂಡೆ ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಅಂದರೆ ಕಚ್ಚಕ್ಕೆ ಬರದೇ ಇರೋ ರೀತಿ ಅಲ್ಲ, ಬಾಯಲ್ಲಿಟ್ಟರೆ ಮೃದುವಾಗಿ ಕಚ್ಚೋ ರೀತಿ ಇರುತ್ತೆ.
ಸೊ ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು 10 ದಿನ ಅಲ್ಲ, 15 ದಿನ ಅಲ್ಲ, 1 ತಿಂಗಳವರೆಗೂ ಇಟ್ಟರೂ ಕೂಡ ಉಂಡೆಗಳು ಗಟ್ಟಿ ಆಗೋದಿಲ್ಲ. ಐ ಹೋಪ್ ಉಂಡೆ ಮಾಡೋದಕ್ಕೆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರುಚಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡ್ತಾ ಇರಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.